ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಸಿನೆ ಸ್ಪರ್ಶ್ಗೆ ಸ್ವಾಗತ. ಇವತ್ತು ನಾವು ಒಂದು ರೋಚಕ ಕತೆ ಹೇಳಲಿದ್ದೇವೆ. ಒಂದು ಕಾಲದಲ್ಲಿ ಸುಧಾವಾರ ಪತ್ರಿಕೆಯಲ್ಲಿ ಬಂದ ಕಥೆಯೊಂದು ಕನ್ನಡ ಚಿತ್ರರಂಗವನ್ನೇ ಬದಲಾಯಿಸಿತ್ತು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಇಬ್ಬರು ಆ ಕಥೆಗೆ ಫಿದಾ ಆಗಿದ್ದರು. ಆದರೆ ಆ ಕಥೆಯ ಹೀರೋ ಆಗಿ ಆಯ್ಕೆಯಾದವರು ರೆಬೆಲ್ ಸ್ಟಾರ್ ಅಂಬರೀಶ್. 70ರ ದಶಕ. ಸುಧಾ ವಾರಪತ್ರಿಕೆ ಕನ್ನಡಿಗರ ಮನೆಮನೆಯಲ್ಲಿ ಸದ್ದು ಮಾಡುತ್ತಿತ್ತು. ಈ ಪತ್ರಿಕೆಯಲ್ಲಿ ಧಾರಾವಾಹಿ ಕಥೆಗಳು ಕಂತು ಕಂತಾಗಿ ಬರುತ್ತಿದ್ವು. ಜನರು ಮುಂದಿನ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದರು. ಇಂತಹದ್ದೇ ಒಂದು ಕಥೆ ಎಚ್.ಕೆ. ಅನಂತರಾವ್ ಬರೆದ ಅಂತ. ಈ ಕಥೆ ಓದಿದವರೆಲ್ಲ ಮಂತ್ರಮುಗ್ಧರಾಗಿದ್ದರು. ಈ ಕಥೆಯನ್ನು ಓದಿದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಇದನ್ನು ಸಿನಿಮಾ ಮಾಡಬೇಕು ಅಂತ ತೀರ್ಮಾನಿಸಿದರು. ರಾಜೇಂದ್ರ ಸಿಂಗ್ ಬಾಬು ಚಿತ್ರಕಥೆ ರೆಡಿ ಮಾಡಿಕೊಂಡು ಕಥೆಯನ್ನು ಮೊದಲು ರಾಜ್ಕುಮಾರ್ಗೆ ಹೇಳಿದರು. ಅಣ್ಣಾವ್ರಿಗೆ ಕಥೆ ತುಂಬಾ ಇಷ್ಟವಾಯಿತು. ಆದರೆ ಅವರು ಒಂದು ಮಾತು ಹೇಳಿದರು. ಈ ಕಥೆಯಲ್ಲಿ ಹೀರೋ ಕೊನೆಗೆ ಸೋತು ಗೆಲ್ಲುತ್ತಾನೆ. ಗರ್ಭಿಣಿ ಮಹಿಳೆಯನ್ನು ಒದ್ದು ಕೊಲೆ ಮಾಡುವ ದೃಶ್ಯವಿದೆ. ನನ್ನ ಇಮೇಜ್ಗೆ ಇದು ಸರಿಹೊಂದಲ್ಲ. ಜನ ಒಪ್ಪಿಕೊಳ್ಳೋದು ಕಷ್ಟ ಅಂತ ಅವರು ತಿಳಿಸಿದರು. ಅದೇ ರೀತಿ ವಿಷ್ಣುವರ್ಧನ್ಗೂ ಕಥೆ ಇಷ್ಟವಾಯಿತು. ಅವರಿಗೂ ಈ ಸಿನಿಮಾದಲ್ಲಿ ನಟಿಸೋ ಆಸೆ ಇತ್ತು. ಆದರೆ ರಾಜೇಂದ್ರ ಸಿಂಗ್ ಬಾಬು ಒಂದು ದಿಟ್ಟ ತೀರ್ಮಾನ ಕೈಗೊಂಡರು. ಈ ಕಥೆಗೆ ಅಂಬರೀಷ್ನೇ ಸೂಕ್ತ ಅಂತ ಅವರ ಮನಸ್ಸಿನಲ್ಲಿ ಒಂದು ಚಿತ್ರ ರೂಪುಗೊಂಡಿತು. ಅಂಬರೀಷ್ನನ್ನು ಹೀರೋ ಮಾಡಿದಾಗ ಚಿತ್ರರಂಗದಲ್ಲಿ ಒಂದಷ್ಟು ಜನ ನಕ್ಕಿದ್ದರಂತೆ. ಇವನೇನು ಹೀರೋನಾ ಅಂತ ವಿತರಕರು, ನಿರ್ಮಾಪಕರು ಗೇಲಿ ಮಾಡಿದ್ದರು. ಕೆ.ಸಿ.ಎನ್. ಚಂದ್ರು ಅವರು ಫೈನಾನ್ಸ್ ಮಾಡಲು ಒಪ್ಪಿದರೂ ಅವರಿಗೂ ಸ್ವಲ್ಪ ಡೌಟ್ ಇತ್ತಂತೆ. ಈ ಸಿನಿಮಾ ಜನ ಒಪ್ಪಿಕೊಳ್ಳುತ್ತಾರಾ ಅಂತ ಕೆಲವರು ಪ್ರಶ್ನೆ ಕೇಳಿದ್ದರು. ಆದರೆ ರಾಜೇಂದ್ರ ಸಿಂಗ್ ಬಾಬುಗೆ ಅಂಬರೀಷ್ ಬಗ್ಗೆ ಭರವಸೆ ಇತ್ತು. ಅಂಬಿ ಇದನ್ನು ಮಾಡಿಯೇ ತೀರ್ತಾನೆ ಅಂತ ಅವರು ಎಲ್ಲರನ್ನೂ ಒಪ್ಪಿಸಿದರು. 1978ರಲ್ಲಿ ಅಂತ ಸಿನಿಮಾ ತೆರೆಕಂಡಿತು. 20 ಲಕ್ಷ ಬಜೆಟ್ನಲ್ಲಿ ಮಾಡಿದ ಈ ಸಿನಿಮಾ 40 ಲಕ್ಷಕ್ಕೂ ಹೆಚ್ಚು ಕಲೆಕ್ಷನ್ ಮಾಡಿ ಸಂಚಲನ ಸೃಷ್ಟಿಸಿತು. ಅವತ್ತಿನ ಕಾಲಕ್ಕೆ ಇದೊಂದು ಅದ್ಭುತ ಪೊಲಿಟಿಕಲ್ ಥ್ರಿಲ್ಲರ್. ಅಂಬರೀಷ್ಗೆ ಈ ಸಿನಿಮಾ ದೊಡ್ಡ ಬ್ರೇಕ್ ಕೊಟ್ಟಿತು. ಕನ್ನಡದ ರೆಬೆಲ್ ಸ್ಟಾರ್ ಆಗಿ ಅವರು ಹೊರಹೊಮ್ಮಿದರು. ಇದಾದ ಬಳಿಕ ಈ ಸಿನಿಮಾವನ್ನು ತಮಿಳು, ತೆಲುಗು, ಹಿಂದಿಯಲ್ಲೂ ರೀಮೇಕ್ ಮಾಡಲಾಯಿತು. ಕನ್ನಡ ಚಿತ್ರರಂಗದಲ್ಲಿ ಅಂತ ಒಂದು ಟ್ರೆಂಡ್ ಸೆಟ್ಟರ್ ಆಯಿತು. ಇಂತಹ ಪೊಲಿಟಿಕಲ್ ಥ್ರಿಲ್ಲರ್ಗಳಿಗೆ ಇದು ದಾರಿಯಾಯಿತು. ಇತ್ತೀಚಿನ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಈ ಕಥೆಯನ್ನು ನೆನಪಿಸಿಕೊಂಡಿದ್ದಾರೆ. ನಾನು ಅಂಬರೀಷ್ನ ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟಿದ್ದೆ. ಚಿಕ್ಕಂದಿನಿಂದ ಒಟ್ಟಿಗೆ ಆಡಿ ಬೆಳೆದ ನನ್ನ ಸ್ನೇಹಿತನಿಗೆ ಈ ಕಥೆ ಸೂಕ್ತವೆಂದು ತಿಳಿದಿದ್ದೆ ಎಂದಿದ್ದಾರೆ. ಫಸ್ಟ್ ಕಾಪಿ ರೆಡಿಯಾದಾಗಲೂ ಕೆಲವರು ಡೌಟ್ ಪಟ್ಟಿದ್ದರು. ಆದರೆ ಸಿನಿಮಾ ರಿಲೀಸ್ ಆದ ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದರು ಅಂತ ಅವರು ಹೇಳಿದ್ದಾರೆ. ಅಂಬರೀಷ್ರನ್ನು ರೆಬೆಲ್ ಸ್ಟಾರ್ ಆಗಿ ಮಾಡಿದ ಈ ಸಿನಿಮಾ ಇಂದಿಗೂ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು. ನಿಮಗೆ ಈ ಕತೆ ಇಷ್ಟವಾಯಿತಾ ಅಂತ? ಸಿನಿಮಾದ ಬಗ್ಗೆ ನಿಮ್ಮ ನೆನಪುಗಳೇನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ರೋಚಕ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಮಾಂಚಕ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ.